ಸ್ನೇಹಿತರೆ ನಮಸ್ಕಾರ. ನೋಡಿ, ನನ್ನದೊಂದು 2002 ಆಲ್ಟೋ ಕಾರಿತ್ತು. ಆ ಕಾರ್ಗೆ ಒಂದು ಸ್ವಲ್ಪ ಟೈರು ಪ್ರಾಬ್ಲಮ್ ಆಯಿತು. ನಾಗರ್ಬೋವಿನಲ್ಲಿರುವಂತಹ ಅಪೋಲೋ ಟೈರು ಸೆಂಟ್ರಿಗೆ ತಗೊಂಡೋದೆ. ನೆನ್ನೆ ಮಾತನಾಡಿದ್ವಿ. ನೆನ್ನೆ ಹಬ್ಬದ ರಜೆ ಸರ್, ನಾಳೆ ಬಂದ್ಬಿಡಿ ಅಂತಂದರು. ಇವತ್ತು ತಗೊಂಡು ಹೋದ್ವಿ. ಟೈರ್ನ ಬಿಚ್ಚಿದ್ರು. ಬಿಚ್ಚಿಬಿಟ್ಟು ನೋಡಿ ಈ ಥರ ಇದೆ, ಟೈರ್ ಹಾಕ್ಬಿಡ್ತೀವಿ ಅಂದರು. ಅದಕ್ಕೆ ತಂದಿರೋದು ಹಾಕಿ ಅಂದರು. ಮತ್ತು ಟ್ಯೂಬ್ಲೆಸ್ ಹಾಕ್ಬಿಡ್ಲಿ ಅಂದರು. ಇಲ್ಲಣ್ಣ ಸ್ವಲ್ಪ ರಿಮು ಬೆಂಡಾಗಿದೆ, ಓಲ್ಡ್ ಮಾಡಲು, ಹಾಗಾಗಿ ಟ್ಯೂಬ್ಲೆಸ್ ಬೇಡಿ, ಟ್ಯೂಬ್ ಇರೋದನ್ನೇ ಹಾಕಿ ಅಂತಿತ್ತು. ನಮ್ಮ ಹಳೆ ಟ್ಯೂಬ್ನ ಅಡ್ಜಸ್ಟ್ ಮಾಡ್ಕೊಂಡು ಟ್ಯೂಬ್ಲೆಸ್ ಟೈರ್ನೇ ಕುಣಿಸ್ಬೇಕಾದ್ರೆ ರಿಮ್ಮು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸರ್, ರಿಮ್ ತಂದುಬಿಡಿ, ಮಾಡಿಸಿದ್ರಿ ಅಂದರು. ಸರಿ, ಎಲ್ಲಿ ಸಿಗುತ್ತಣ್ಣ ಸುತ್ತಮುತ್ತ ಅಂತ ಕೇಳಿದೆ. ಅದಕ್ಕೆ ಇಲ್ಲೆಲ್ಲೂ ರಿಮ್ಗಳು ಸಿಕ್ಕೋದಿಲ್ಲ, ನೀವು ಮೈಸೂರು ಟೋಲ್ ಗೇಟ್ ಅಂತವ ವೀರೇಶ್ ಟಾಕೀಸ್ ಇದೆಯಲ್ಲ, ಆಜು ಬಾಜು ಸಿಗುತ್ತೆ, ಅಲ್ಲಿಗೆ ಹೋಗಿ ಬರಬೇಕು ಅಂದರು. ನಾನು ಕಾರನ್ನ ಬಿಚ್ಚಿಬಿಟ್ಟಿದ್ದೆ. ನನಗೆ ಬೈಕ್ ತರಬೇಕಾದ್ರೆ ಇನ್ನೊಂದು 3 ಕಿಲೋಮೀಟ್ರ್ ಆಗಬೇಕು ಮನೆಗೆ ಹೋಗ್ಬೇಕಾದ್ರೆ. ಪುನಃ ಬೈಕ್ ಎತ್ಕೊಂಡು ಬರಬೇಕು, ಸಮಸ್ಯೆಗಳು. ಸ್ವಲ್ಪ ನಿಮ್ಮ ಬೈಕ್ನೇ ಕೊಡಿ, ಈ ತಿಂಡೋಗಿ ಹತ್ತಿನ ಬಂದ್ಬಿಡ್ತೀನಿ ಅಂದೆ. ಕೊಡಲಿಲ್ಲ. ಸರ್ ನೀವು ಬಸ್ಸಲ್ಲಿ ಹತ್ಬಿಡಿ, ಇಲ್ಲಾಂದ್ರೆ ಆಟೋ ಮಾಡ್ಕೊಂಡು ಹೋಗಿ ಅಂದರು. ಸರಿ, ನಮ್ಮ ಮನಸ್ಸಿಂದ ಏನು ಹಿಂಗಾಯಿತು, ನೆನ್ನೆ ಹೇಳ್ಬಾರ್ದು ಅವ್ನು ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೊಳ್ಳೋನಲ್ಲ ಅನ್ನೋ ಮತ್ತೆ ಹೇಳ್ಬಿಟ್ಟು ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ. ಅವರು ಒಂದು ಸರಿ ತನ್ನಿ ಅಂದರು, ಇನ್ನೊಂದು ಸರಿ ಬೇಡಿ, ನಿಂತು ಅಲ್ಲೇ ಮಾಡಿಸ್ಬಿಡಿ, ನೆಕ್ಸ್ಟ್ ಟೈಮ್ಗೆ ನಾವು ಎಲ್ಲರೂ ಗಾಡಿ ಪಂಚರ್ ಇರ್ತದಲ್ಲ ಆ ಟೈಮ್ಗೆ ವೀಲ್ನ ತಂದುಬಿಟ್ಟು ರಿಮ್ನ ಅಲ್ಲಿ ಕುಣಿಸ್ಕೊಂಡ್ರಾಯ್ತು, ಯಾವುದೇ ಕಾರಣಕ್ಕೂ ಕಾರ್ ಬಿಟ್ಟು ಹೋಗಬೇಡಿ ಅಂದರು. ಅದಕ್ಕೇನಪ್ಪ ನಾನು ಕಾರ್ ಬಿಟ್ಟು ಹೊತ್ತಾಗಿತ್ತಾಗ ಜಗ್ಗಿಲ್ಲ. ಇವರು ಹೇಳೋ ಮಾತುಗಳು ನೋಡಿದ್ರೆ ಅನುಮಾನ ಬರೋ ಮಟ್ಟಿಗೆ ಮಾತನಾಡ್ತಾರೆ. ಅದನ್ನು ನಾನು ಎತ್ತಗೋ ಜಗ್ಗಿಲ್ಲ, ಕಾರನ್ನು ತಂಬಿದ್ದೀನಿ ಅಂತೂ ಇಂತೂ ಬಿಡಿ ಸರ್, ವಾಸತ್ತು ರಿಮ್ ಪ್ಯಾಚ್ ಹಾಕ್ಬಿಡೋಣ ಬಿಡಿ ಅನ್ನೋ ಮಾತಂದರು. ರಿಮ್ ಪ್ಯಾಚ್ ಹಾಕ್ಕೊಂಡು ಅಪೋಲೋ ಟೈರ್ಗೆ ನಾನು ಹಳೆ ಟ್ಯೂಬ್ನೇ ಕುಣಿಸಿ ಫಿಟ್ ಮಾಡಿದ್ರು. ಸ್ನೇಹಿತರೆ, ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾವ್ದಾದ್ರು ಕಾರೇ ಆಗಲಿ ಬೈಕೇ ಆಗಲಿ ಏನಾದ್ರು ತಗೊಂಡೋದಾಗ ಮಾಮೂಲಿ ವರ್ಕ್ಶಾಪ್ನವರೇ ಆಗಲಿ ಮೆಕ್ಯಾನಿಕ್ಕೇ ಆಗಲಿ ಈ ಥರದ್ದು ಮಾತಾಡೋದು ಮಾಮೂಲಿ ಆಗೋಗಿದೆ. ಯಾಕಂದರೆ ಕಾರ್ನಲ್ಲಿ ಯಾವುದೇ ಒಂದು ಸಣ್ಣ ಐಟಮ್ಸ್ ಬಿಚ್ಕೊಂಡ್ರು ₹1000 ಸಾಮಾನುಗಳಾಗ್ತವೆ. ಹಾಗಾಗಿ ನನ್ನ ಕಳಿಸ್ಬಿಟ್ಟು ಏನಾದ್ರು ಬಿಚ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರೋ ಏನೋ ನನಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ಇವರು ಆ ಥರ ಪ್ಲ್ಯಾನ್ಗಳಾಗ್ತಾಯಿದ್ರು. ಈಗ ಇಲ್ಲೇ ಸುತ್ತಮುತ್ತ ಆಟೋಮೊಬೈಲ್ಸ್ ಇಲ್ವಾ, ಇಲ್ಲೆಲ್ಲ ಸಿಗುತ್ತೆ, ಹೇಳ್ಬಿಟ್ರೆ ಜಲ್ದಿ ಬಂದುಬಿಡ್ತಾರೆ ಅಂತ ತಿಳ್ಕೊಂಡು ವೀರೇಶ್ ಟಾಕೀಸ್ ದೂರದಲ್ಲದ ಅಂಥೇಳಿ ಅಲ್ಲಿಂದ ತರಬೇಕು, ಅಲ್ಲೇ ಸಿಗೋದು ನಮ್ಮ ತಂತ ಇದ್ದಾರೆ. ಕೊನೆಗೆ ನಾನು ಒಂದು ಚೂರು ಜಪ್ಪ ಅಂದರು ಜಗ್ನಿಲ್ಲ ಸ್ನೇಹಿತರೆ. ಇಲ್ಲಣ್ಣ ನಮ್ಮ ಹುಡುಗರು ಹೇಳಿದ್ರೆ ಪಂಚರ್ ಹತ್ತವ ರಿಮ್ಮ ಸ್ಟಾಕ್ ಇಟ್ಕೊಂಡಿರ್ತೀವಿ, ಪಂಚರ್ ಹತ್ತವ ನಾವು ರಿಮ್ನ ಚೇಂಜ್ ಮಾಡ್ಕೊತೀವಿ, ನಿಮ್ಗೇನು ಹೇಳಿದೆವು ಹೊಸ ಟೈರ್ ಹಾಕಿ ವೀಲ್ ಅಲೈನ್ಮೆಂಟ್ ಮಾಡಿಬಿಡಿ ಅಂತ ಹೇಳಿರೋದು, ಅಷ್ಟನ್ನು ಮಾಡಿಕೊಡಿ ಅಂದೆ ಸ್ನೇಹಿತರೆ. ಆಗ ಮನಸ್ಸಿಂದ ಅವರು ಆ ರಿಮ್ಗೆ ಒಂದು ಸ್ವಲ್ಪ ಟೈರ್ ಪ್ಯಾಚ್ ಹಾಕ್ಬಿಟ್ಟು ಅಂತಿತ್ತು ಕೊನೆ ಫಿಟ್ ಮಾಡಿದ್ರು. ಆಮೇಲೆ ಸ್ನೇಹಿತರೆ ನಾನು ಕೇಳಿದೆ, ಏನಾದ್ರು ಪ್ರಾಬ್ಲಮ್ ಆದ ನೋಡಿ ಅಣ್ಣ ಅಂತ. ಏನಿಲ್ಲ ಸರ್, ಸೂಪರಾಗಿ ಕೂತ್ಕೊಂಡಿದೆ, ಏನಿಲ್ಲ ಹೊಡಿಬೋದು ಕಣೋಗಿ, ನೆಕ್ಸ್ಟು ಇನ್ನು 5,000ಕ್ಕೆ ವೀಲ್ ಅಲೈನ್ಮೆಂಟ್ ಮಾಡಿಸ್ತಿರಲ್ಲ, ಆ ಟೈಮ್ಗೆ ನೀವು ರಿಮ್ಗೆ ಮೇಲೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆ ಟೈಮಿಗೆ ಚೇಂಜ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಕಣ ಬಿಡಿ ಅಂತಾರೆ. ಈಗ ನಮ್ಮ ಮಾತನ್ನ ಆಗಲೇ ಹೇಳಿದ್ರೆ ನಾವು ಒಂದು ಸ್ವಲ್ಪ ಧೈರ್ಯವಾಗಿರ್ಬೋದಲ್ಲ ಸ್ನೇಹಿತರೆ. ಯಾಕೆ ಈ ಥರ ಮೆಕ್ಯಾನಿಕ್ಗಳೇ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರವ್ರ ಕೆಲಸವರು ಯಾರೇ ಆಗಲಿ ಸ್ನೇಹಿತರೆ ಭಾಳ ಗಾಬರಿ ಪಡಿಸ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ, ನೀವೇನಾದರೂ ಬೆಂಗಳೂರು ಸಿಟಿಯಲ್ಲಿ ಸ್ಕೂಟ್ರನ್ನೇ ಬಿಚ್ಚಿ ಕಾರ್ನೇ ಬಿಚ್ಚಿ ಏನಾದ್ರು ಬಿಚ್ಚಿ ಸ್ನೇಹಿತರೆ, ಪರಿಚಯ ಇರೋ ಕಡೆ ಬಿಚ್ಚಿ ಚೆನ್ನಾಗಿ ಮಾಡ್ತಾರೆ. ಪರಿಚಯ ಇರೋ ಕಡೆ ಬಿಚ್ಚಿದ್ರೆ ಇದೇ ಥರ ಚೀಟ್ ಮಾಡೋದು ಜಾಸ್ತಿ, ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಾರೆ, ಅವ್ರಿಗೆ ಲಾಭಾಂಶ ಬರೋ ಮಟ್ಟಿಗೆ ಮಾಡ್ಕೋತಾರೆ. ಹಾಗಾಗಿ ಸ್ನೇಹಿತರೆ ನಾನು ಕೇಳೋದಿಷ್ಟು, ಮೆಕ್ಯಾನಿಕ್ನ ಯಾರೇ ಆದ್ರೂ ಕೂಡ
ನೆಂಬಾರ್ದು ಸ್ನೇಹಿತರೆ. ಅವರೊಂದು ಕಸುಬಿನ ಕೆಲಸನ ಖಂಡಿತ ಗ್ರಾಹಕರ ಮೇಲೆ ಕುಣಿಸ್ಬಿಡ್ತಾರೆ ಸ್ನೇಹಿತರೆ. ಯಾರಾದರೂ ಅಷ್ಟೇ ಹಿಂದೆ ಮುಂದೆ ನೋಡೋದಿಲ್ಲ. ಅವ್ರಿಗೇನು ಅವ್ರು ಉದ್ಧಾರ ಆದರೂ ಸರಿ ಅಷ್ಟೇ. ಇನ್ನೊಬ್ಬ ಏನಾದರೂ ಮಾಡ್ಕೊಂಡೋಗ್ಲಿ, ಟೋಪಿನಾರು ಹಾಕೊಂಡೋಗ್ಲಿ, ಅವ್ರಿಗೇನದು ಬೇಕು, ಅದೆಲ್ಲ ನೋಡೋದಿಲ್ಲ. ಅವ್ರು ಉದ್ಧಾರ ಆಗಬೇಕು ಬೆಂಗಳೂರು ಸಿಟಿ ಒಳಗಡೆ. ಆಗಲೇ ಈ ಸ್ನೇಹಿತರೆ, ನಾನು ಕೇಳ್ಕೊಳ್ಳೋದು ಇಷ್ಟು. ನಾನು ವೀಡಿಯೋ ಟೈಮ್ ಮುಗಿತಾ ಇದೆ. ನೀವೇನಾದರೂ ಬೆಂಗಳೂರಿನಲ್ಲಿ ಕಾರ್ನೇ ಆಗಲಿ ಬೈಕ್ನೇ ಆಗಲಿ ಕೊಟ್ಟು ಸರ್ವಿಸ್ ಮಾಡಿಸ್ತೀನಿ, ರಿಪೇರಿ ಮಾಡಿಸ್ತೀನಿ, ಯಾವುದಾದ್ರು ಪಾರ್ಟ್ ಚೇಂಜ್ ಮಾಡಿಸ್ಬೇಕು ಅಂದರೆ ಕೂತು ಮಾಡಿಸಿದ್ರೆ ಬಚಾವ್ ಸ್ನೇಹಿತರೆ. ಇಲ್ಲ ಅಂದರೆ ಅವ್ರ ಟೋಪಿ ಜೊತೆಲಿ ನಮ್ಮ ಟೋಪಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡತ್ತ ಕಳಿಸ್ಬಿಡ್ತಾರೆ ಅತ್ತಾಗೆ, ಹೋಗೋತ್ತ ಸಾಯಿ ಹೋಗೋತ್ಲಾಗೆ ಅಂತ. ಇಷ್ಟು ಹೇಳ್ತಾ ನನ್ನ ಒಂದು ವೀಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ. ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.